ವೀಕ್ಷಕರೇ, ದುಃಖಭರಿತ ಸುದ್ದಿ. ನಮ್ಮನ್ನು ಅಗಲಿದ ಪುನೀತ್ ರಾಜ್ಕುಮಾರ್. ಅನಾಥವಾಯಿತು ಚಿತ್ರರಂಗ. ಅಪ್ಪನು ಪುನೀತನು ಇನ್ನಿಲ್ಲ. ಬಡವಾಯಿತು ಕಲಾರಂಗ. ಸರಳತೆ ವಿನಯತೆ ಇನ್ನಿಲ್ಲ. ಅಪ್ಪನಂತೆ ಮಗನೂ ಇದ್ದ. ಅವರ ಹಾದಿಯಲ್ಲೇ ನಡೆಯುತ್ತಿದ್ದ. ಸರಳತೆ ಇನ್ನೊಂದು ಹೆಸರೇ ಪುನೀತ. ಅವರನ್ನು ಕಳೆದುಕೊಂಡ ನಾಡಾಯಿತು ಅನಾಥ. ಎಲ್ಲರೊಂದಿಗೆ ಮಗುವಾಗಿ ಬೆರೆಯುವ ಮನಸ್ಸು. ಅವರನ್ನು ಕಳೆದುಕೊಳ್ಳುವ ಇದಲ್ಲ ವಯಸ್ಸು. ನಾನು ಎಂಬ ಅಹರಿಗೆ ಬಲಿಯಾಗದ ಮನುಷ್ಯ. ಅತಿಯಾದ ವ್ಯಾಯಾಮವೇ ನುಂಗಿತು ಅವರ ಆಯುಷ್ಯ. ಭಾರತ ಲೋಕಕ್ಕೆ ಪುನೀತನ ಪಯಣ. ಸತ್ತರೂ ಸಾರ್ಥಕವಾಯಿತು ಅವರ ನಯನ. ವರ್ಷಕ್ಕೆ ಒಂದೇ ಸಿನಿಮಾವಾದರೂ ಅದರಲ್ಲಿ ಇರುತ್ತಿತ್ತು ಸಾಮಾಜಿಕ ಕಳಕಳಿ. ಗೊತ್ತಿಲ್ಲದೆ ಮಾಡುತ್ತಿದ್ದರು ಅನಾಥರ ಸೇವೆ. ನಮ್ಮ ನಿಮ್ಮಿಂದ ದೂರಾದ ಬೆಟ್ಟದಂತ ಮನಸ್ಸು ಕರಗಿ ಧಾರವಾಡದ ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಸುಧೀರ್ ಮುದೋಳ್, ಲಕ್ಷ್ಮಣ್ ದೊಡ್ಡಮನಿ ಹಾಗೂ ಕಾರ್ಯಕರ್ತರು ಸೇರಿಕೊಂಡು ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಜಿಲ್ಲಾ ಅಧ್ಯಕ್ಷರಾದ ಸುಧೀರ್ ಮುದೋಳ್ ಮತ್ತು ಲಕ್ಷ್ಮಣ್ ದೊಡ್ಡಮನಿ ಅವರನ್ನು ಮಾತನಾಡಿಸೋಣ ಬನ್ನಿ. ನಮಸ್ಕಾರ. ದಿನಾಂಕ 29/10/2021 ಕನ್ನಡದ ಮೇರು ನಟ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮನ್ನು ಅಗಲಿ ದೇವರ ಸ್ಥಳಕ್ಕೆ ಹೋಗಿದ್ದಾರೆ. ಅವರ ಕಾರ್ಯಕ್ರಮಗಳು ಅಂದರೆ ಅವರು ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಪುನೀತ್ ರಾಜ್ಕುಮಾರ್ ಏನೇನು ಮಾಡಿದ್ದಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅವ್ರು ಮಾಡಿದಂಥ ಕಾರ್ಯಕ್ರಮ ಏನಂದರೆ ಇವತ್ತು ನಾವು ಟಿ ವಿಯಲ್ಲಿ ನೋಡಿ ನಮಗೆ ಬೆರಗಾಗಿದೆ. ಯಾಕಂದರೆ ಎಡಗೈಗೆ ಮಾಡಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅನ್ನೋ ಭಾವನೆ ಇದ್ದಂಥ ಪುನೀತ್ ರಾಜ್ಕುಮಾರ್ ಅವರು ಯಾವ್ಯಾವ ಸೇವೆಯನ್ನು ಕರ್ನಾಟಕದಲ್ಲಿ ಮಾಡಿದ್ದಾರೆ ಅಂದರೆ, ಒಂದು 26 ಅನಾಥಾಶ್ರಮಗಳು ಇದ್ದಾವೆ, 45 ಉಚಿತ ಶಾಲೆಗಳು, 16 ವೃದ್ಧಾಶ್ರಮಗಳು, 19 ಗೋಶಾಲೆ, 1,800 ಮಕ್ಕಳಿಗೆ ಸಂಪೂರ್ಣ ಶಿಕ್ಷಣ ಮತ್ತು ಮೈಸೂರಿನಲ್ಲಿ ಶಕ್ತಿಧಾಮ ಹೆಸರಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ರೀತಿ ಅವರು ಮಾಡಿದಂಥ ಈ ಸೇವೆ ಅವರನ್ನು ಕಳ್ಕೊಂಡ ಮೇಲೆ ನಮಗೆ ಗೊತ್ತಾಗಿದೆ. ಇಲ್ಲಿ ತನಕ ಪುನೀತ್ ರಾಜ್ಕುಮಾರ್ ಅವರು ಏನು ಮಾಡಿದ್ದಾರೆ ಏನಿಲ್ಲ ಅಂತ ಯಾರಿಗೂ ಗೊತ್ತಿದ್ದಿಲ್ಲ. ಆದರೆ ಅವ್ರನ್ನ ಕಳ್ಕೊಂಡು ಇವತ್ತು ಕನ್ನಡದ ಜನತೆ ಒಂದು ಬಡತನವನ್ನು ಹೊಂದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಆ ದೇವರು ಪುನೀತ್ ರಾಜ್ಕುಮಾರ್ ಅಣ್ಣನವರಿಗೆ ಅವರ ಮನಸ್ಸಿಗೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸುಧೀರ್ ಎಂ ಮುದೋಳ್, ಜಯ ಕನ್ನಡ ಸಂಘಟನೆ ಧಾರವಾಡ ಜಿಲ್ಲಾ ಅಧ್ಯಕ್ಷರು.
ತುಂಬ ದುಃಖದಲ್ಲಿದೆ. ಕನ್ನಡದ ಅಭಿಮಾನಿಗಳು, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಕೂಡ ಇವತ್ತು ದುಃಖದಲ್ಲಿದ್ದಾರೆ. ಅವರು ಪುನೀತ್ ರಾಜ್ಕುಮಾರ್ ಅವರ ಕಲಾ ಸೇವೆ, ಅವರ ಕುಟುಂಬದಿಂದ ಬಂದಿರತಕ್ಕಂಥದ್ದು. ಅವರ ಒಂದು ಸೇವೆ ಕರ್ನಾಟಕ ಜನತೆ, ಕನ್ನಡ ನಾಡಿನ ಜನತೆ ಮರೆಯೋ ಹಾಗಿಲ್ಲ. ಅವರು ನಟಿಸಿದಂಥ ಚಿತ್ರಗಳಿರ್ಬೋದು, ಅವರು ಮಾಡಿದಂಥ ಸಾಮಾಜಿಕ ಸೇವಾ ಕಾರ್ಯಗಳಿರ್ಬೋದು, ಇವನ್ನೆಲ್ಲವನ್ನು ಗಮನಿಸಿದರೆ ಅವರು ಪ್ರಚಾರವನ್ನು ಬಯಸದೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ಯಾರಿಗೂ ಹೇಳದೆ ಕೇಳದೆ ವಿಧಿಯಾಟ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆ ನಮಗೆ ತುಂಬ ದುಃಖವನ್ನು ತಂದಿದೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕರುಣಿಸಲಿ. ಅವರ ಕುಟುಂಬದವರಿಗೆ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ. ಕರ್ನಾಟಕದ ಜನತೆ, ಅವರ ಅಭಿಮಾನಿಗಳು ಕೂಡ ಭಾವಪರವಶರಾಗದೆ ಈ ಒಂದು ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಪಡೆದುಕೊಳ್ಳಲಿ ಅಂತೇಳಿ ಇವತ್ತು ನಾನು ಆಶಿಸ್ತೀನಿ. ದೊಡ್ಡ ಮನಿ ಸರ್, ಜೈ ಕರ್ನಾಟಕ ಸಂಘಟನೆ ಜಿಲ್ಲಾ ಗೌರವಾಧ್ಯಕ್ಷ.